ಎಲ್ಲರಿಗೂ ನಮಸ್ಕಾರ. ಫೆಬ್ರವರಿ 2026 ತುಲಾ ರಾಶಿಯವರಿಗೆ ಹೇಗಿರಲಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಈ ತಿಂಗಳು ಯಾವೆಲ್ಲ ಸವಾಲುಗಳನ್ನ, ಯಾವೆಲ್ಲ ಅವಕಾಶಗಳನ್ನ ಹೊತ್ತು ತರುತ್ತಿದೆ ಬನ್ನಿ ವಿವರವಾಗಿ ನೋಡೋಣ. ಸರಿ, ಮೊದಲನೆಯದಾಗಿ 2026ನೇ ವರ್ಷ ತುಲಾ ರಾಶಿಯವರಿಗೆ ಒಂದು ಅದ್ಭುತವಾದ ವರ್ಷ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇದನ್ನ ಶತ್ರುವನ್ನು ಜಯಿಸುವ ರಾಜಯೋಗದ ವರ್ಷ ಅಂತ ಕರಿಬಹುದು. ಇದಕ್ಕೆ ಕಾರಣ ಏನ್ ಗೊತ್ತಾ? ಶನಿ 6ನೇ ಮನೆಯಲ್ಲಿ ಮತ್ತು ಗುರು 10ನೇ ಮನೆಯಲ್ಲಿ ತುಂಬಾನೇ ಬಲವಾಗಿ ಕೂತಿದ್ದಾರೆ. ಇದು ಕರಿಯರ್ನಲ್ಲಿ ಯಶಸ್ಸು ಗಳಿಸೋಕೆ ಮತ್ತು ಎದುರಾಳಿಗಳ ಮೇಲೆ ಗೆಲುವು ಸಾಧಿಸೋಕೆ ಒಂದು ಅದ್ಭುತವಾದ ಗ್ರಹ ಸಂಯೋಜನೆ. ಆದ್ರೆ ಫೆಬ್ರವರಿ ತಿಂಗಳಲ್ಲಿ ಮಾತ್ರ ಗ್ರಹಗಳ ಚಲನೆಯಿಂದ, ಮುಖ್ಯವಾಗಿ 4 ಮತ್ತು 5ನೇ ಮನೆಗಳಲ್ಲಿ ಆಗುವ ಬದಲಾವಣೆಯಿಂದ ಸ್ವಲ್ಪ ಮಾನಸಿಕ ಗೊಂದಲ ಕಾಡಬಹುದು. ಏನು ನಿರ್ಧಾರ ತಗೊಳ್ಳೋದು ಅಂತ ಕನ್ಫ್ಯೂಸ್ ಆಗಬಹುದು, ಗಮನ ಎಲ್ಲೋ ಚದುರಿದ ಹಾಗೆ ಅನ್ಸ್ಬಹುದು. ಆದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಇದು ಕೇವಲ ತಾತ್ಕಾಲಿಕ ಅಷ್ಟೇ. ಈಗ ಬಹುತೇಕ ಎಲ್ಲರಿಗೂ ಮುಖ್ಯವಾದ ವಿಷಯಕ್ಕೆ ಬರೋಣ: ವೃತ್ತಿ ಮತ್ತು ಹಣಕಾಸು. ಈ ತಿಂಗಳು ತುಲಾ ರಾಶಿಯವರಿಗೆ ಪ್ರೊಫೆಷನಲ್ ಲೈಫ್ ಮತ್ತು ಫೈನಾನ್ಷಿಯಲ್ ಕಂಡೀಷನ್ ಹೇಗಿರಲಿದೆ ನೋಡೋಣ ಬನ್ನಿ. ನೋಡಿ, ಕೆರಿಯರ್ ವಿಷಯದಲ್ಲಿ ಈ ತಿಂಗಳು ಒಂದು ನಾಣ್ಯದ 2 ಮುಖಗಳ ಹಾಗೆ. ಒಂದು ಕಡೆ ಆಫೀಸ್ನಲ್ಲಿ ವರ್ಕ್ ಪ್ರೆಷರ್, ಟಾರ್ಗೆಟ್ಸ್, ಡೆಡ್ಲೈನ್ಸ್ ಅಂತ ಒತ್ತಡ ಜಾಸ್ತಿ ಆಗಬಹುದು. ಸ್ವಲ್ಪ ಆಫೀಸ್ ಪಾಲಿಟಿಕ್ಸ್ ಕೂಡ ಇರಬಹುದು. ಆದ್ರೆ ಇನ್ನೊಂದು ಕಡೆ ಇಲ್ಲೊಂದು ಟ್ವಿಸ್ಟ್ ಇದೆ. ಇದೇ ಚಾಲೆಂಜ್ಗಳು ನಿಮ್ಮ ಬೆಳವಣಿಗೆಗೆ ಕಾರಣವಾಗುತ್ತವೆ. ಇವುಗಳಿಂದಲೇ ಹೊಸ ಜವಾಬ್ದಾರಿಗಳು, ಹೊಸ ಪೊಸಿಷನ್ ಮತ್ತು ಒಳ್ಳೆ ಮನ್ನಣೆ ಸಿಗುತ್ತೆ. ಆರಂಭದಲ್ಲಿ ಸ್ವಲ್ಪ ಕಷ್ಟ ಅನ್ಸಿದ್ರೂ ನಿಮ್ಮ ಕೆರಿಯರ್ ಗ್ರೋತ್ಗೆ ಇದೊಂದು ದೊಡ್ಡ ಅವಕಾಶ. ಹಾಗಿದ್ರೆ ಯಾರಿಗೆಲ್ಲ ಹೆಚ್ಚು ಯಶಸ್ಸು ಸಿಗತ್ತೆ? ವಿಶೇಷವಾಗಿ ಸರ್ಕಾರಿ ನೌಕರಿಯಲ್ಲಿ, ಸರ್ವಿಸ್ ಸೆಕ್ಟರಲ್ಲಿ, ಬ್ಯಾಂಕಿಂಗ್, ಪಾಲಿಟಿಕ್ಸ್ ಅಥವಾ ಕನ್ಸಲ್ಟೆನ್ಸಿ ಫೀಲ್ಡ್ನಲ್ಲಿ ಇರೋರಿಗೆ ಉತ್ತಮ ಗೌರವ, ರೆಕಗ್ನಿಷನ್, ಪ್ರಮೋಷನ್ ಮತ್ತು ಒಳ್ಳೊಳ್ಳೆ ರಿವ್ಯೂಸ್ ಸಿಗೋ ಸಾಧ್ಯತೆಗಳು ತುಂಬಾ ಸ್ಟ್ರಾಂಗ್ ಆಗಿವೆ. ಇನ್ನು ಬಿಸ್ನೆಸ್ ಮಾಡೋರಿಗೆ ಹೇಗಿದೆ? ಸೂಪರ್ ಆಗಿದೆ. ಇದೊಂದು ಪ್ರೋಗ್ರೆಸಿವ್ ಮಂತ್. ಹೊಸ ಕಸ್ಟಮರ್ಸ್ ಬರ್ತಾರೆ, ಹಳೆ ಬಾಕಿ ದುಡ್ಡು ವಾಪಸ್ ಬರುತ್ತೆ ಮತ್ತು ಹೊಸ ಪ್ರಾಜೆಕ್ಟ್ಗಳು ಶುರುವಾಗೋ ಸಾಧ್ಯತೆ ಇದೆ. ಪಬ್ಲಿಕ್ ರಿಲೇಷನ್ಸ್ ಮತ್ತು ರಾಜಕೀಯ ಕಾಂಟ್ಯಾಕ್ಟ್ಸಿಂದ ಹೆಸರು, ಗೌರವ ಮತ್ತು ಹಣ ಮೂರೂ ಬರೋ ಅವಕಾಶಗಳಿವೆ. ದುಡ್ಡಿನ ವಿಷಯದಲ್ಲಿ ಒಂದು ಸಣ್ಣ ವಾರ್ನಿಂಗ್: ಆದಾಯ ಹಲವು ಕಡೆಯಿಂದ ಬಂದ್ರೂ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಯಾರಾದ್ರೂ ಮೋಸ ಮಾಡೋ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ಸ್ನೇಹಿತರು ಅಥವಾ ಸಂಬಂಧಿಕರ ಹೆಸರಲ್ಲಿ ದೊಡ್ಡ ಲೋನ್ಗಳಿಗೆ ಗ್ಯಾರಂಟಿಯಾಗಿ ಸೈನ್ ಹಾಕೋ ಮುಂಚೆ 100 ಸರಿ ಯೋಚನೆ ಮಾಡಿ. ಅನಿವಾರ್ಯವಾದ್ರೆ ಎಲ್ಲವನ್ನೂ ಸರಿಯಾಗಿ ಓದಿದ ಮೇಲ್ನೇ ಸೈನ್ ಮಾಡಿ, ಓಕೆನಾ? ಸರಿ, ಕೆರಿಯರ್ ಆಯ್ತು. ಈಗ ನಮ್ಮ ಪರ್ಸನಲ್ ಲೈಫ್ ಕಡೆ ಬರೋಣ. ಫ್ಯಾಮಿಲಿ, ರಿಲೇಷನ್ಶಿಪ್ಸ್ ಹೇಗಿರುತ್ತೆ ಅಂತ ನೋಡೋಣ. ಮನೇಲಿ ವಾತಾವರಣ ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಆದರೆ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳು ಲೈಕ್ ಆಸ್ತಿ ವಿಚಾರ, ಖರ್ಚಿನ ಲೆಕ್ಕ ಅಥವಾ ಸಂಬಂಧಿಕರ ಮಾತುಕತೆ, ಇವುಗಳಿಂದ ದೊಡ್ಡ ವಾದ ಶುರುವಾಗ್ಬೋದು. ಸೊ ಆ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಈ ತಿಂಗಳು ನಿಮ್ಮ ತಾಯಿಯ ಹೆಲ್ತ್ ಕಡೆ ಗಮನ ಕೊಡ್ಲೇಬೇಕು. ಬಿಪಿ, ಸುಸ್ತು ಅಥವಾ ನಿದ್ದೆ ಸರಿಯಾಗಿ ಬರ್ದೇ ಇರೋ ತೊಂದರೆಗಳು ಕಾಣಿಸ್ಕೊಳ್ಬೋದು. ಸಮಸ್ಯೆ ಜಾಸ್ತಿ ಆಗೋ ಮುಂಚೆನೇ ಡಾಕ್ಟರ್ ಹತ್ರ ಒಮ್ಮೆ ಚೆಕಪ್ ಮಾಡಿಸೋದು ತುಂಬಾನೇ ಒಳ್ಳೆಯದು. ಮ್ಯಾರಿಡ್ ಲೈಫ್ನಲ್ಲಿ ಹಳೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ದೂರ ಆಗುತ್ತೆ. ಆದ್ರೆ ನಾನು ಸರಿ, ನೀನು ಸರಿ ಅನ್ನೋ ಈಗೋದಿಂದ ವಾದಗಳು ಬರಬಹುದು. ಅದಕ್ಕೆ ಈ ಈಗೋ ಅನ್ನೋದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಒಬ್ಬರನ್ನೊಬ್ಬರು ನಂಬಿ ಗೌರವ ಕೊಟ್ಟು ಮಾತಾಡಿದ್ರೆ ಎಲ್ಲ ಸರಿಯೋಗುತ್ತೆ. ಪ್ರೀತಿ ಅಂದ್ರೇನೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ? ಅದನ್ ಮರಿಬೇಡಿ. ಮಕ್ಕಳ ವಿಚಾರದಲ್ಲಿ ಇದು ಖುಷಿ ಪಡೋ ಟೈಮ್. ಅವರ ಟ್ಯಾಲೆಂಟ್ ಮತ್ತು ಗ್ರೋತ್ ನೋಡಿ ನಿಮ್ಗೆ ಸಂತೋಷ, ಹೆಮ್ಮೆ ಎರಡೂ ಆಗುತ್ತೆ. ಆದ್ರೂ ಅವರ ಹೆಲ್ತ್ ಮತ್ತು ಸ್ಟಡೀಸ್ ಕಡೆ ನಿಮ್ಮ ಗಮನ ಇರ್ಲಿ. ಆಗ ರಿಸಲ್ಟ್ಸ್ ಇನ್ನಷ್ಟು ಚೆನ್ನಾಗಿರುತ್ತೆ. ಮುಂದಿನ ಸೆಕ್ಷನ್ ಹೆಲ್ತ್ ಅಂಡ್ ಎಜುಕೇಷನ್. ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ನೋಡೋಣ ಬನ್ನಿ. ಆರೋಗ್ಯದ ವಿಷಯಕ್ಕೆ ಬಂದ್ರೆ ಡೈಜೆಷನ್ ಸ್ವಲ್ಪ ವೀಕ್ ಆಗಬಹುದು. ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆ ಉಬ್ರ ಈ ಥರದ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಬಹುದು. ಇದನ್ನ ಅವಾಯ್ಡ್ ಮಾಡೋಕೆ ಸಿಂಪಲ್ ಟಿಪ್ಸ್: ಟೈಮ್ಗೆ ಸರಿಯಾಗಿ ಲೈಟಾಗಿ ಊಟ ಮಾಡಿ, ಚೆನ್ನಾಗಿ ನೀರು ಕುಡೀರಿ ಮತ್ತೆ ಮನಸ್ಸು ಶಾಂತವಾಗಿರಲು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ. ಸ್ಟೂಡೆಂಟ್ಸ್, ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಈ ತಿಂಗಳು ನಿಮ್ಮ ದೊಡ್ಡ ಚಾಲೆಂಜ್ ಅಂದ್ರೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್. ಮೊಬೈಲ್ ಗೇಮ್ಸ್ ಮತ್ತು ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ರೆ ಮಾತ್ರ ನೀವು ಅಂದುಕೊಂಡಿದ್ದು ಸಾಧಿಸೋಕೆ ಸಾಧ್ಯ. ನಿಮ್ಮ ಸಿಲೆಬಸ್ನ ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸ್ಕೊಂಡು ಡೈಲಿ ಟಾರ್ಗೆಟ್ಸ್ ಇಟ್ಕೊಂಡು ಓದಿ. ಆಗ ನೋಡಿ, ನಿಮ್ಮ ಪರ್ಫಾರ್ಮೆನ್ಸ್ ಖಂಡಿತ ಇಂಪ್ರೂವ್ ಆಗುತ್ತೆ. ತುಲಾ ರಾಶಿಯ ಯಂಗ್ಸ್ಟರ್ಸ್ಗೆ ಒಂದು ಮಾತು:
ಲವ್ ಮತ್ತು ಕೆರಿಯರ್ ಎರಡರಲ್ಲೂ ಹೊಸ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡ್ ಬರ್ತವೆ. ಆದ್ರೆ ಆತುರಪಟ್ಟು ಯಾವುದೇ ನಿರ್ಧಾರ ತಗೊಳ್ಬೇಡಿ. ಯಾವುದೇ ದೊಡ್ಡ ಹೆಜ್ಜೆ ಇಡೋ ಮುಂಚೆ ನಿಮ್ಮ ಪೇರೆಂಟ್ಸ್ ಅಥವಾ ಗೈಡ್ ಮಾಡೋರ ಹತ್ರ ಸಲಹೆ ಕೇಳಿದ್ರೆ ನಿಮ್ಮ ದಾರಿ ಇನ್ನಷ್ಟು ಕ್ಲಿಯರ್ ಆಗುತ್ತೆ. ಸರಿ, ಈಗ ಕೊನೆಯದಾಗಿ ಈ ತಿಂಗಳನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ಳಕ್ಕೆ ಕೆಲವೊಂದು ಸಿಂಪಲ್ ಟಿಪ್ಸ್ ಮತ್ತೆ ರೆಮಿಡೀಸ್ ನೋಡೋಣ. ಟ್ರಾವೆಲಿಂಗ್ ಯೋಗ ಇದ್ಯಾ? ಹೌದು, ಇದೆ. ಕೆಲ್ಸ, ಬಿಸ್ನೆಸ್ ಅಥವಾ ಫ್ಯಾಮಿಲಿ ಫಂಕ್ಷನ್ಗೋಸ್ಕರ ಪ್ರಯಾಣ ಮಾಡೋ ಸಾಧ್ಯತೆ ಇದೆ. ಈ ಟ್ರಾವೆಲಿಂದ ನಿಮ್ಗೆ ಫ್ಯೂಚರ್ನಲ್ಲಿ ಒಳ್ಳೆ ಕಾಂಟ್ಯಾಕ್ಟ್ ಸಿಗುತ್ತೆ. ಒಂದು ವೇಳೆ ಫಾರಿನ್ ಟ್ರಿಪ್ ಪ್ಲಾನ್ ಇದ್ರೆ ಸ್ವಲ್ಪ ಡಿಲೇ ಆಗ್ಬಹುದು, ಆದ್ರೆ ಪ್ರಾಸೆಸ್ ಮುಂದೆ ಹೋಗುತ್ತೆ. ಈಗ ಕೆಲವು ಸಿಂಪಲ್ ರೆಮಿಡೀಸ್ ನೋಡೋಣ. ಗುರುವಿನ ಪಾಸಿಟಿವ್ ಎನರ್ಜಿ ಜಾಸ್ತಿ ಮಾಡ್ಕೊಳ್ಳಕ್ಕೆ ಗುರುವಾರದ ದಿನ ಹಳದಿ ಬಣ್ಣದ ಸ್ವೀಟ್ಸ್ ಅಥವಾ ವಸ್ತುಗಳನ್ನ ದಾನ ಮಾಡಿ. ಇನ್ನು ಶನಿ 6ನೇ ಮನೆಯಲ್ಲಿದ್ದು ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾನೆ. ಅದಕ್ಕೆ ಇನ್ನಷ್ಟು ಬಲ ತುಂಬೋಕೆ ಶನಿವಾರದಂದು ಕಪ್ಪು ಎಳ್ಳನ್ನು ದಾನ ಮಾಡಿ ಮತ್ತು ಹನುಮಾನ್ ಚಾಲೀಸಾ ಓದ್ಕೊಳ್ಳಿ. ಇದರಿಂದ ಸಮಸ್ಯೆಗಳ ಮೇಲೆ ಗೆಲುವು ಸಾಧಿಸೋಕೆ ಹೆಲ್ಪ್ ಆಗತ್ತೆ. ಮೆಂಟಲ್ ಪೀಸ್ಗೆ ಇನ್ನೊಂದು 3 ಸಿಂಪಲ್ ಹ್ಯಾಬಿಟ್ಸ್. ಪ್ರತಿದಿನ ವಾಕಿಂಗ್ ಮಾಡಿ, ಒಂದು 10 ನಿಮಿಷ ಪ್ರಾಣಾಯಾಮ ಮಾಡಿ, ಮತ್ತೆ ಮಲಗೋ 1 ಗಂಟೆ ಮುಂಚೆ ಮೊಬೈಲ್, ಟಿವಿ ಎಲ್ಲ ಸ್ಕ್ರೀನ್ಸ್ಗಳಿಂದ ದೂರ ಇರಿ. ಇವು ನೋಡೋಕೆ ಸಣ್ಣ ವಿಷಯ ಅನ್ಸಬಹುದು, ಆದ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರ್ತವೆ. ಹಾಗಾದ್ರೆ ತುಲಾ ರಾಶಿಯವ್ರೇ, ನೋಡಿದ್ರಲ್ಲ, ಈ ತಿಂಗಳು ಸವಾಲುಗಳೂ ಇವೆ, ಅದ್ಭುತ ಅವಕಾಶಗಳೂ ಇವೆ. ಈ ಮಾರ್ಗದರ್ಶನವನ್ನ ಇಟ್ಟುಕೊಂಡು ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ? ಈ ಅವಕಾಶಗಳನ್ನ ಹೇಗೆ ಬಳಸ್ಕೊಳ್ತೀರಾ ಅನ್ನೋದು ಈಗ ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿದೆ.